ನಜರುದ್ದೀನ್ ಕಾಜಿ, ಲೋಕಾಪುರ್, ಸೌದತ್ತಿ ಯಲ್ಲಮ್ಮ, ರಾಮದುರ್ಗ್, ಧಾರವಾಡ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಂಸದರಾದ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಬಹಳ ಒಂದು ಇಚ್ಛಾಶಕ್ತಿಯನ್ನು ತೋರಿ ಕೇಂದ್ರ ರೈಲ್ವೆ ಮಂತ್ರಿಗಳನ್ನು ಮನವರಿಕೆ ಮಾಡಿ ಈ ಯೋಜನೆ ಸಮೀಕ್ಷೆಯನ್ನ ಮರು ಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದು ರೈಲ್ವೆ ಇಲಾಖೆಯಿಂದ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದು, ಒಂದು ಪತ್ರವನ್ನು ನೋಡಿ ಬಹಳ ಸಂತೋಷ ಆಯಿತು. ಮಾನ್ಯ ಸಂಸದರು ಇನ್ನೊಂದು ವಿಷಯ ನಾ ಹೇಳಬೇಕಂದ್ರೆ, ಮಾನ್ಯ ಸಂಸದರಿಗೆ ಈಗಾಗಲೇ ಆ ಯೋಜನೆ ಸಮೀಕ್ಷೆ ಆಗಿ 2016, 17, 18 ರಲ್ಲಿ ಈ ಯೋಜನೆ ಸಮೀಕ್ಷೆ ಆಗಿ ಕೇಂದ್ರ ರೈಲ್ವೆ ವಲಯಕ್ಕೆ ಒಂದು ಕ್ರಿಯಾಯೋಜನೆ ಮಾಡಿ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಮಾನ್ಯ ಕೇಂದ್ರ ರೈಲ್ವೆ ಸಚಿವರು ಮನಸ್ಸು ಮಾಡಿದ್ರೆ ಇದು ಫೈನಲ್ ಲೊಕೇಶನ್ ಸರ್ವೆ ಒಂದು ಆದೇಶ ಹೊರಡಿಸಬಹುದಾಗಿತ್ತು. ಮಾನ್ಯ ಸಂಸದರಿಗೆ ನಾನು ಮನವಿಯನ್ನ ಮಾಡ್ಕೊತೀನಿ, ಮನು ಪರಿಶೀಲಿಸುವ ಯಾವುದೇ ವಿಚಾರ ಇಲ್ಲ, ಮರು ಪರಿಶೀಲನೆ ಮಾಡುವುದೇನು ಇವತ್ತು ಇನ್ನೊಮ್ಮೆ ಅದು ಅಂತಿಮ ಸಮೀಕ್ಷಾ ವರದಿ ಸಲ್ಲಿಸ್ರಿ ಅಂತೇಳಿ ಅವರು ರೈಲ್ವೆ ಇಲಾಖೆ ಹುಬ್ಬಳ್ಳಿಗೆ ಒಂದು ವರದಿಯನ್ನ ಕೊಟ್ಟಿದ್ದೇ ಆದರೆ ಅದು 100% ಮುಂದಿನ ಬಜೆಟ್ನಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ. ಅದರಂತೆ ಮಾನ್ಯ ರಾಜ್ಯ ಸರ್ಕಾರ ಇವತ್ತ ನಮ್ಮ ರಾಮದುರ್ಗ್ ಶಾಸಕರು ಅಶೋಕ್ ಪಟ್ಟಣ ಆಗಲಿ, ಇವತ್ತ ಸೌದತ್ತಿ ಶಾಸಕರಾದ ವಿಶ್ವಾಸ ವೈದ್ಯರು ಕೂಡ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬರುವುದರಲ್ಲಿ ಬಹಳಷ್ಟು ಒಂದು ಇಚ್ಛಾಶಕ್ತಿಯನ್ನು ತೋರಿದ್ದಾರೆ. ಮತ್ತು ರಾಜ್ಯ ಸರ್ಕಾರದಿಂದ ಕೈರಾಡ ಒಪ್ಪಂದದ ಒಂದು ಏನು ಇಲಾಖೆ ಐತಿ ಆ ಇಲಾಖೆಗೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರ ಈ ಯೋಜನೆಗೆ ಭೂಮಿ ಕೇಳಿದ್ರೆ ಭೂಮಿ ನಾವು ಕೊಡಕ್ಕೆ ತಯಾರದೀವಿ ಅನ್ನೋಂತ ಕೂಡ ಒಂದು ಪತ್ರವನ್ನ ರಾಜ್ಯ ಸರ್ಕಾರದಿಂದ ಕೈರಾಡ ಒಪ್ಪಂದಕ್ಕೆ ಹೋಗಿದೆ. ಅಂದರೆ ಈ ಒಂದು ಜನಪ್ರತಿನಿಧಿಗಳ ಮನವರಿಕೆ ಮಾಡುವರಲ್ಲಿ ನಮ್ಮ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಮತ್ತು ಸೌದತ್ತಿ ತಾಲೂಕಾ ರೈಲ್ವೆ ಹೋರಾಟ ಸಮಿತಿಯವರು ನಮ್ಮ ಒಂದು ಏನು ಹೋರಾಟ ನಡೆದಿತ್ತು ರಾಮದುರ್ಗ ಮತ್ತು ಸೌದತ್ತಿ ನಗರದಲ್ಲಿ ಒಂದು ಭಾರಿ ಜನ ಬೆಂಬಲ, ಜನರ ಒಂದು ರೈಲ್ವೆ ಅಪೇಕ್ಷೆಯನ್ನ ಕೇಂದ್ರ ಸರ್ಕಾರಕ್ಕೆ ಎಚ್ಚರಗೊಳಿಸುವಲ್ಲಿ, ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವುದರಲ್ಲಿ ಬಹಳ ಸಫಲರಾಗ್ಯಾರ. ಆ ನಿಟ್ಟಿನೊಳಗ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ, ವಿ ಸೋಮಣ್ಣ ಅವರಾಗಿರಲಿ, ಜಗದೀಶ್ ಶೆಟ್ಟರ್ ಇರಲಿ, ಅದರಂತೆ ನಮ್ಮ ಸಂಸದರಾದ PC ಗದ್ದಿಗೌಡರಾಗಲಿ, ಇವರೆಲ್ಲರೂ ಈ ಯೋಜನೆ ಅನುಷ್ಠಾನಕ್ಕೆಗೊಳಿಸಬೇಕಂತ ಹೇಳಿ ಒಂದು ಬಹಳ ಒಂದು ಇಂಟ್ರೆಸ್ಟ್, ಬಹಳ ಒಂದು ಇಚ್ಛಾಶಕ್ತಿಯನ್ನು ತೋರಿದ ಒಂದು ಪ್ರತಿಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ಭಕ್ತರಿಗೆ ಮತ್ತು ಸಿರಸಂಗಿ ಕಾಳಮ್ಮನ ಭಕ್ತರಿಗೆ, ಅದರಂತೆ ಶಬರಿಕೊಳ್ಳದ ಭಕ್ತರಿಗೆ ಒಂದು ಅನುಕೂಲ ಆಗಲಿ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ಒಂದು ಇಚ್ಛಾಶಕ್ತಿ ತೋರಿದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ರೈಲ್ವೆ ಹೋರಾಟ ಸಮಿತಿಯವರು ಈ ಪತ್ರ ಬರದ ತಕ್ಷಣ ನಮ್ದು ಕೆಲಸ ಆಗೈತೆ ಅಂತ ತಿಳ್ಕೊಬೇಡ್ರಿ, ಇನ್ನೂ ಬಹಳ ಹೋರಾಟದ. ಈ ಯೋಜನೆ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರಬೇಕು, ಆಮೇಲೆ ಫೈನಲ್ ಲೊಕೇಶನ್ ಆಗಬೇಕು, ಆಮೇಲೆ ಇದರ ಒಂದು ಕಾಮಗಾರಿ ಪ್ರಾರಂಭ ಆಗುವವರೆಗೂ ನಾವು ನಿರಂತರ ಹೋರಾಟ ಮಾಡೋಣ. ನಾ ಯಾವಾಗಲೂ ಸದಾಕಾಲ ಕಾಯ ವಾಚ ಮನಸ ರಾಮದುರ್ಗ್ ಮತ್ತು ಸೌದತ್ತಿ ನಗರಗಳ ರೈಲ್ವೆ
ಹಿರಿಯರಿಗೆ, ರೈಲ್ವೆ ಹೋರಾಟಗಾರರಿಗೆ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಾನು ವಚನವನ್ನು ಕೊಡ್ತೀನಿ. ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಈ ಯೋಜನೆ ಅನುಷ್ಠಾನಕ್ಕೆ ಬರುವವರೆಗೆ ನಾನು ನಿರಂತರ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತೀನಿ. ನಾನು ಕುತುಬುದ್ದೀನ್ ಕಾಜಿ.